ಆಗಿರ್ತಕ್ಕಂಥ ರಾಜೀವ್ ಶೆಟ್ಟಿ ಸಾಹೇಬರು ಕೂಡ ನಮಸ್ಕರಿಸುತ್ತಾ, ವೇದಿಕೆಯಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮೋಹನ್ ಶಾ ಸರ್ ಅವರೇ, ನಮ್ಮ ಶಿರ್ಸೈಲ್ ಅವರೇ, ಶೀತಲ್ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸುರಗುಪ್ಪಿ ಗ್ರಾಮದ ಸುರೇಶಣ್ಣ ಚೌಳ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ಶಾಲ್ ದೀಕ್ಷೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನನ್ನ ರೈತ ಸಂಘದ ಪದಾಧಿಕಾರಿಗಳೇ, ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ರೈತ ದೇವರುಗಳೇ, ಬಹಳ ಇವತ್ತು ಸಂತೋಷ ಆಗ್ತೈತಿ. ನಮಗ ನಿಮ್ಮ ಉಗಾರದವರು ಒಂದು 4-5 ಹುಡುಗಳು ಅದಾವಿಲ್ಲ, ಬಹುಶಃ ಅವ್ರ ದಿವಸ ನನಗೆ 5 ಸಲ ಫೋನ್ ಹಚ್ಚ ಅವ್ರ ಗುರುಗಳಿಗೆ ನಮಗೆ ಡೇಟ್ ಕೊಡ್ರಿ, ನೀವು ಬರ್ಬೇಕು. ನಾವು ಈ ಗದ್ದಲ್ದಾಗಿದ್ದು, ಯಾಕಂದ್ರೆ ಈ ಗದ್ದಲ್ದಾಗಿರಂದ್ರೆ ಅವ್ರಿಗೆ ಡೇಟಾ ಕೊಡಬೇಕಿತ್ತು. ಆದ್ರೂ ಹುಡುಗಳು ಅಲ್ಲಿ ಗುರ್ಲಾಪುರಕ್ಕೆ ಬಂದ್ರೆ ಗುರ್ಲಾಪುರಕ್ಕೆ ಬಂದ ಇವತ್ತು ಡೇಟ್ ತಗೊಂಡ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರ, ಬಹಳ ಸಂತೋಷ ಆಗ್ತೈತಿ. ಯಾಕಂದ್ರೆ ಏನಾಗೈತಿ, ಗುರುಗಳಿಗೆ ಆಯ್ತು, ಸಾಹೇಬರಿಗೆ ಆಯ್ತು, ಚಿಂತೆ ಮಾಡ್ಬೇಕಲ್ಲ. ನಮ್ಮೆಲ್ಲ ರೈತ ದೇವರುಗಳು ಬಂದು ಹೆಂಗ್ ರೊಕ್ಕ ಕೊಡಿಸ್ಬೇಕಂತೇಳಿ ನಾವು ರಾತ್ರಿ ಒಂದು 60 ತಾಸು ಆಗಿ 1 ತಾಸು ಅಷ್ಟೇ ಮಕ್ಕೋತಿದ್ರು. ಮತ್ತೆ ಯಾಕೆ ರಾತ್ರಿ ಅಂದ್ರೆ ಇದೇ ಚಲೋ, ಏನ್ ಮಾಡೋದು ನಾಳೆ ಹೆಂಗ 20 ಲಕ್ಷ ಮಂದಿ ಬಂದ್ರು 50 ರೂಪಾಯಿ ಸಿಕ್ತು, ಮತ್ತೊಂದು ಲಕ್ಷ ಬಂದ್ರು 25 ರೂಪಾಯಿ ಸಿಕ್ತು, ಮತ್ತೊಂದು ಲಕ್ಷ ಬಂದ್ರು ಮತ್ತೊಂದು 25 ಸಿಕ್ತು. ಲಾಸ್ಟ್ ಗುದ್ದಾಡಿ 4-5 ದಿವಸ ಹೊತ್ತು ಜಿಲ್ಲಾಧಿಕಾರಿ ಅವ್ರನ್ನ ಕರೆಸಿ ತಿಳಿಸಿದ್ರು. ಸಾಹೇಬರು ಬಂದಿರು, ರಾಜಶೆಟ್ಟಿ ಸರ್ ಬಂದ್ರು. ಅವತ್ತ 3200 ರೂಪಾಯಿಗೆ ಬಂದ ಜಗಳಾಡಿ ಬಹಳ ಗುದ್ದಾಡಿದಾಗ ಅದು ಜಿಲ್ಲಾಧಿಕಾರಿ SP ಅವರ ಬಹಳ ಪ್ರಯತ್ನ. ಯಾಕಂದ್ರೆ ಅವರು ಕೂಡ ಬಹಳ ನೀವೆಲ್ಲ ರೈತ ದೇವರುಗಳು ಲಕ್ಷಾಂತರ ಜನ ಸೇರಂದ್ರೆ ಪಾಯಿಂಟ್ ಟು ಪಾಯಿಂಟ್ ಇವತ್ತು ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ ಅವರು ಕೂಡ ಈ ರೇಟಲ್ಲಿ 200 ರೂಪಾಯಿ ತಂದಿದ್ರು. ಆಮೇಲೆ ಸಾಹೇಬರು ಬಂದ್ರು, ಸಾಹೇಬರಿಗೆ ನಮಗ ಡಿಸ್ಕಷನ್ ಆಯ್ತು, ಅಧ್ಯಕ್ಷರು ಏನ್ ರೇಟ್ ಅವ್ರ ಫೈನಾನ್ಸ್ ಅವ್ರಿಗೆ ಹೆಂಗ ವ್ಯವಹಾರ ಕೇಳಿ ಸಾಹೇಬ್ರಿಗೆ ನಾವ್ ಹೇಳಿದ್ರು. ನಮ್ಮದಂತೂ ಈಗ 3500 ಬೇಡಿಕೆ ಇಷ್ಟ 3400 ನಾವು ಬಂದ್ರು, ಅವ್ರು 3200 ರೂಪಾಯಿ ಬಂದರು. ಇನ್ನು ಕೊನೆಯಲ್ಲಿ ತಗೋದ್ರಿ ಅಂತ ಕೇಳಿದಾಗ ನಾವೆಲ್ಲ ಸಾವಿರಾರು ಟನ್ ಕಬ್ಬರ್ತಕ್ಕಂಥ ಇನ್ನೊಂದು ರೂಪಾಯಿ ಕೊಡೋ ಪರಿಸ್ಥಿತಿ ಇಲ್ಲ. ಈಗ ಕೊಡ್ಬೇಕಂದ್ರೆ ಮಹಾಭಾರತ ಆಗೈತಿ, ಅದು ನಮಗ ಅದ್ಭುತ ಆಗೈತಿ ಅಂದಾರ ಅವ್ರ. ನಮಗ ಹೆಂಗ್ ರೇಟ್ 200 ಹೆಚ್ಚಾತ ಗೊತ್ತಾಗಲಿಲ್ಲ ಅಂದಾರ ಅವ್ರ. ಅವ್ರಿಗೆ ವಿಚಿತ್ರ ಆಗೈತೆ ಕಾರ್ಖಾನೆ ಅವ್ರಿಗೆ. ಆಮೇಲೆ ಸಾಹೇಬ್ರಿಗೆ ನಾ ಹೇಳಿ ಏನ್ ತಗೋದಂತಂದ್ರ 3300 ರೂಪಾಯಿ ತೀರ್ಮಾನ ಮಾಡ್ಯಾರ. ಅದ್ರೊಳಗೆ 1 ರೂಪಾಯಿ ಕೂಡ ಕಡಿಮೆ ತಗೊಂಡಿಲ್ಲ. ನಿಮ್ಮ ಆಶೀರ್ವಾದದಿಂದ ತಗೊಂಡು ತೀರ್ತೀರಿ ಸರ್ ಅಂತೇಳಿ ರಾಜೀವ್ ಶೆಟ್ಟಿ ಸರ್ಗೆ ಹೇಳುವಂತದ್ದು ಅವತ್ತಿನ ದಿವಸ. ಅದನ್ನ ಪಬ್ಲಿಕ್ದಾಗ ಅಲ್ಲ, ಅವತ್ತು ಸಾಹೇಬ್ರಿಗೆ ಹೇಳಿ ಕಳಿಸುವಂತದನ್ನ ನಮ್ಮ ಶಶಿಕಾಂತ್ ಗುರುಜಿ ನೇತೃತ್ವದಾಗ ನಡೀತು. ಆಮೇಲೆ ಪರಿಸ್ಥಿತಿ ಗಂಭೀರ ಆತ್ನ 3200 ರೂಪಾಯಿಗೆ ಬಂದ್ ನಿಂತಿದ್ದು ಮುಂದೆ ಆಟ ಬಂದ್ ಆತ್. ನಮ್ದು ಕಾರ್ಖಾನೆಯವ್ರು ಕೊಡೋದ್ರು ಹಾಕತ್ರು. DC ಅವ್ರಿಗೆ SP ಸಾಹೇಬ್ರಿಗೆ ಹೇಳಿ, ಸಾಹೇಬ್ರ ಬಹಳ ದುಡಿದ್ರಿ, ನಮ್ ಸಂಬಂಧ ಬಹಳ ಕಷ್ಟಪಟ್ಟಿದ್ರಿ, ನೀವಿನ್ನು ಶಾಂತಿ ಇರ್ರಿ, ಒಟ್ಟ ಕಾರ್ಖಾನೆಯವ್ರಿಗೆ ಒಟ್ಟ ಮಾತಾಡೋಂಗಿಲ್ಲ, ಮುಖ್ಯಮಂತ್ರಿಗೂ ಮಾತಾಡಬೇಡ್ರಿ, ಯಾರಿಗೂ ಮಾತಾಡಬೇಡ್ರಿ. ನಾವಿನ್ನು ಗುರ್ಲಾಪುರದಾಗ ನಾಳಿಂತ್ರ ಅನಿವಾರ್ಯ ಬೇರೆ ಬರೀತು. ಇವತ್ತು 4 ಗಂಟೆಗೆ ನಾಳೆ 4 ಗಂಟೆಗೆ ಅದ್ರ ಪಿಕ್ಚರ್ ಬಾಕಿ ಹೊಸದೈತಿ ಹೇಳಿ ತೀರ್ಮಾನ ಮಾಡಿದ್ರು. ಇಲ್ಲಿ ಕಾರ್ಖಾನೆ ಅವ್ರನ್ನ ಮನಸ್ಸುದು ಹೆಂಗ, ರೊಕ್ಕ 300 ರೂಪಾಯಿ ತಗೋಬೇಕಾಗಿತ್ತು. 300 ತಗೋಲಿಲ್ಲ ಅಂದ್ರೆ ನೀವು ದೇವರುಗಳು ಬಿಡಂಗಿಲ್ಲ ನಮ್ಮನ್ನು. ಯಾಕಂದ್ರೆ ಮುಖ್ಯಮಂತ್ರಿ ಕಡೆ ಹೋಗಾಕು ಬಿಡೋರಲ್ಲ, DC ಮೀಟಿಂಗ್ ಹೋಗಾಕು ಬಿಡೋರಲ್ಲ, ಲಾಸ್ಟಕ್ಕ ವಿಡಿಯೋ ಕಾನ್ಫರೆನ್ಸ್ ಹೋಗಾಕ್ ಬಿಡುವಾರ್ರಿ. ಕಾರಣ ಅಂತ ಹೇಳ್ರಿ. ಅದಕ್ಕಾಗಿ ಇವೆಲ್ಲ ಆಯ್ತು. ಅದಕ್ಕ ಅವತ್ತು ತೀರ್ಮಾನ ಮಾಡಿದ್ವು. ನಿಮ್ ಮುಂದೆ ತೀರ್ಮಾನ ಏನಂತೇಳಿ ಗುರುಗಳ ನೇತೃತ್ವದಾಗ ಏನ್ ತೀರ್ಮಾನ ಮಾಡಿದ್ವು, ರಾಜ್ಯದ ಮುಖ್ಯಮಂತ್ರಿ ಅವರ 1 ಟನ್ ಕಬ್ಬಿಗೆ ಏನ್ ನಮ್ಮ ಸ್ಪ್ರೀಟ್ ಇತ್ನಾಲ ಏನೇನ್ ರೆಡಿ ಆಗ್ತೈತಿ ಅದ್ರ ಮೇಲೆ ನಿಮ್ಗೊಂದು 5000 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ನರೇಂದ್ರ ಮೋದಿ ಹೆಚ್ಚಾಗ ಹೋಗ್ತೈತಿ ಅರ್ಧ, ಅವನ್ 1000 ನೀವು 1000 ರೊಕ್ಕ ಕೊಡ್ಬೇಕಂತ ನಿಮ್ ಮುಂದೆ ತೀರ್ಮಾನ ಆದ್ರೆ ಅವತ್ ತೀರ್ಮಾನ ಏನಾದ್ರೂ ಬಗೆಹರಿಲ್ಲ ಅಂದ್ರೆ 7 ತಾರೀಕು ನಾವು ರಾಷ್ಟ್ರೀಯ ಹೆದ್ದಾರಿಗೆ ಇಡೀ 50 ಲಕ್ಷ ಜನ ಬೀದಿಗೆ ಬಿಡ್ತು ಅನ್ನುವಂಥದ್ದನ್ನ ಗುರುಗಳ ನೇತೃತ್ವ ಕರೆಕೊಂಡು ಅವಾಗ ಸರ್ಕಾರ ಚಲಾವಣೆ ಇವ್ರು ಗುರ್ಲಾಪುರದಾಗ ಅರ್ಥ ಕೂಡಲಿಲ್ಲ. ಮಕ್ಕಳು ಈ ಪ್ಲಾನ್ ಏನೋ ಬೇರೆ ಮಾಡಿಲ್ಲ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಭಯ ಚಲೋ ಇವ್ರೇನ್ ಬಿಡಾವಲ್ಲ ಅಂದ್ರೆ ಅವರ ಮುಖ್ಯಮಂತ್ರಿ ವಿಚಿತ್ರ ಆತ. ಅವತ್ತ HK ಪಾಟೀಲ್ ಸಾಹೇಬ್ ಬಂದಾಗ ನಾನು ಹೇಳಿ, ಸಾಹೇಬ ಅದೇನ್ ಮಾಡ್ತೀವಿ 100 ರೂಪಾಯಿ ಘೋಷಣೆ ಮಾಡಿದ್ರೆ
ನಿನ್ನ ನಿಮ್ಮ ಮುಖ್ಯಮಂತ್ರಿ ಹಣಿವಾರ ಗುರುರಾಪುರದಾಗ ಶಶಿಕಾಂತ್ ಗುರೂಜಿ ನೇತೃತ್ವದಾಗ ಬರಕ್ ತೋಲಿಲ್ಲ ಅಂದ್ರೆ ಸರ್ಕಾರ ಪಬ್ಲಿಕ್ದಾಗ ಹೇಳಿಲ್ಲ. ಯಾಕಂದ್ರೆ ನೀವು ಕಲ್ಲು ಹೋಗ್ತೀರಿ, ನೀವು ರೈತ ಹುಲಿಗಳು ಕೂತಿದ್ರೆ ನಿಮ್ಮನ್ನ ಕಾಪಾಡ್ಬೇಕಲ್ಲ. ಅಲ್ಲ ನೀವು ಯಾವಾಗ ಇವ್ರನ್ನ ಹೊರಗೆ ಹೆಂಗ್ ಹೋಗ್ಬಿಡ್ಬೇಕು ಅಂತೀರಿ, ಅದು ಜವಾಬ್ದಾರಿ ಇರ್ತೈತಿ. ನಾವ್ ಯಾಕಂದ್ರ ಗುರುಗಳ ಒಂದು ವೇದಿಕೆ ಮೇಲೆ ಇರ್ತೈತಿ. ಒಬ್ಬ ಸರ್ಕಾರದ ಪ್ರತಿನಿಧಿ ಬಂದಾಗ ಅದನ್ನ ಜವಾಬ್ದಾರಿ ಕಳಿಸ್ತಕ್ಕಂಥದ್ದು. ಆ ಆಮೇಲೆ ನಮ್ಮ ಹುಲಿಬತ್ಲ ಪುಣ್ಯಾತ್ಮ ಶಿವಾನಂದ ಪಾಟೀಲ್ ಸಾಹಿಬ್ ಅವ್ರ ಸಾಹಿಬ್ ಬರ್ಬೇಕಾರ 1000 ಟೆನ್ಷನ್ದಾಗ ಬಂದ್ ಗುರುಗಳ ಪ್ಯಾನ್ ಎತ್ತುವ ನಾಯಿ ಎತ್ತುವ ಇಲ್ಲಿ 1000 ಕೋಟಿ ಮಂದಿ ಕೈಲಿ ಹೆಚ್ಚು ತಂದು ಕೊಡಕತ್ರಿ. ಮಂತ್ರಿ ಅವ್ರು ಮಾತಾಡ್ತಾರೆ, ಅವ್ನ ಜೊತೆ ಮಾತಾಡಂಗಿಲ್ಲ ತೋದು ನಾವು 7 ದಿವಸ ನಮ್ಮ ಬೀದಿ ಒಳಗೆ ಕುಡಿಸಿ ನಾವು ಜೊತೆ ಮಾತಾಡಂಗಿಲ್ಲ. ಏನಿದ್ರು ನಾವು ನಾಳೆ ರಾಷ್ಟ್ರೀಯ ಹೆದ್ದಾರಿಗಿನ ಮುಖ್ಯಮಂತ್ರಿ ಮಾತಾಡ್ಸೋಣ ಅಂತ ಹೇಳುವಂತ ಇತ್ತು. ಆಮೇಲೆ ಜಿಲ್ಲಾಧಿಕಾರಿ SP ಅವರ ನನಗೆ ಮಾತು ಸಂಪರ್ಕ ಮಾಡಿ, ಇಲ್ಲ ದಯವಿಟ್ಟು ಕರ್ಕೊಂಡ್ ಬರ್ತು. ಅವ್ರು ಬಂದ ತಕ್ಷಣ ರೈತರ ಕ್ಷಮೆ ಕೇಳ್ತಾರೋ, ರೈತರದಾಗ ವಿನಂತಿ ಮಾಡ್ಕೋತಾರೋ, ಕೈ ಮುಗಿದು ಸರ್ಕಾರ ವಿನಂತಿ ಮಾಡ್ಕೋತಿದ್ರು ಅಂದ್ರೆ ನಮ್ಮ ಪಾಟ್ನ ಸ್ವಲ್ಪ ಚರ್ಮ ತಿಳಿಯೋರು ಅಂದ್ರೆ ಕೈ ಬರ್ಲಿ ಬೇಡ ಅಂತ ಹೇಳಿ ವಿಶ್ವಾಸ ಇಟ್ಟು ಮಾಡಿ ದೇವರಿಗೆ ಗುರುಗಳಿಗೆ ಹೇಳಿ ಅವ್ರು ರಮೇಶ್ ಕರೆಸಿದ್ರು. ಏನೇನು ಆತು ಬಂದ ಅನ್ನೋದು ಚರ್ಚೆ ತಾವೆಲ್ಲ ಕೇಳಿದ್ರಿ, ಆಯ್ತಂದ್ರೆ ಅವಾಗ ನಾವೇನಂದ ಮುಖ್ಯಮಂತ್ರಿ ಮೀಟಿಂಗ್ ಹತ್ತಿ ತಾವ ಒಂದ 10 ಜನ ಬರೀ ನಾವು ವಿಮಾನದಾಗ ಕರ್ಕೊಂಡು ಹೋಗ್ತು ಮತ್ತೆ ಹೊರಗೆ ತಂದ್ಬಿಡ್ತು ಒಂದು ಅಟೋಟಿಗೆ ಹುಡುಗರು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಬಿಲ್ ಫಿಕ್ಸ್ ಆಗ್ಬೇಕಂತೇಳಿ ಮಾತು ಕಟ್ಟ. ಅವಾಗ ದೇವರು ಇಲ್ಲೇ ಆಗ್ಬೇಕು ಸಾಹೇಬ ಅಂತ ಹೋಯ್ತು. ಅವ ಇಲ್ಲ ನಮಗೊಂದ್ 2 ದಿವಸ ಅವಕಾಶ ಕೊಡ್ರಿ ಅಂತ ಹೇಳಿ ಹೌದು, ಒಂದ್ 2 ದಿವಸ ಅವಕಾಶ ಕೊಡ್ರಿ, ಕೈ ಮುಗಿತು ನಾಳೆ ರಾಷ್ಟ್ರೀಯ ಹೆದ್ದಾರಿಗೆ ಬರಾಕ್ ಹೋಗ್ಬೇಡ್ರಿ, ನಾವು ಹಕ್ಕಿ 100% ಅದನ್ನ ಜವಾಬ್ದಾರಿ ಹೊತ್ತು ಮಾಡಿಸ್ತಕ್ಕಂಥದ್ದು ಕೂಡ ಮಾಡ್ತು ಅಂತ ಹೇಳಿ ಆಮೇಲೆ ಮಂತ್ರಿ ವಾಪಸ್ ಕಳಿಸಿದ್ರು. ಬಹಳ ನಾ ಕೈಯಾಗ ಬಡಿಗೆ ಹಿಡ್ಕೊಂಡ್ ಸಾಹೇಬ್ರ ಕೈಯಾಗ ಬಡಿಗೆ ಹಿಡ್ಕೊಂಡ್ ನಾ ಪೊಲೀಸ್ ಬಡಿಗೆ ನಾ ಹಿಡ್ಕೊಂಡ್ ನಮ್ಮ ಮುಂದಿನ ಹೊಡ್ಕೋತ ವಾಯರ್ ಹಾಕ್ಬಿಟ್ರೆ ಆದ್ರೂ ಸ್ವಲ್ಪ ಗಲಾಟೆ ಆಗ್ತ ಇಲ್ಲ ಅಂದ್ರೆ ಅವತ್ತೇನು ಬಿಡ್ತಿರ್ಕಿ ನೀವು ದೇವರುಗಳು ಹುಡುಗರು ರಮೇಶ್ ಕಳಿಸಿದ್ರು. ಆಮೇಲೆ ಹೋರಾಟ ಮತ್ತೆ 1 ಲಕ್ಷ ಮಂದಿ ನೀವು ಮರುದಿವಸ ರೈತರು ಸೇರ್ರಿ. ಅದು ರಾಜ್ಯದ ಮುಖ್ಯಮಂತ್ರಿ ಕೂಡ ಸುಮಾರು ಕ್ಯಾಬಿನೆಟ್ದಾಗ 4-5 ತಾಸು ಡಿಸ್ಕಷನ್ ಆಗಿತ್ತು. ನಂತರ 7 ತಾಸು ರಾಜ್ಯದ ಮುಖ್ಯಮಂತ್ರಿ ಗಂಭೀರವಾಗಿ ಮೀಟಿಂಗ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಬಿಜಾಪುರ, ಬಾಗಲಕೋಟೆ ಎಲ್ಲ ಕಡೆ ವಿಡಿಯೋ ಕಾನ್ಫರೆನ್ಸ್ ಮಾಡತ್ತಾರೆ. ನಮ್ಮಲ್ಲೂ ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಹುಡುಗಿಗಳು ಮಾಡ್ಬೇಕನ್ನೈತಿರು. ಅಟೋಟಿಗೆ ನಮಗ ನಮ್ಮ ಹುಡುಗರು ರೈತ ದೇವರು ಇದು ಕೂತಿದ್ದವು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಹತ್ತಿರಕ್ಕಿಟ್ಟವ್ರು ಅಲ್ಲಿ 10-12 ಸಾವಿರ ಮಂದಿ ಹೋಗಿ ರಸ್ತೆದಾಗ ಕೂತಿರು ಸಾಹೇಬ್ರ. ವಾಪಸ್ ಕಡೆ ಕೇಳಿಲ್ಲ ಹುಡುಗರು ಹೋಗಿದ್ದು. ಅಲ್ಲಿ ಹೋಗಿ ಯಾವ ಗಿಡಿಗಳು ಎಲ್ಲಾರು ಬಂದ ಒಂದು 100 ಹುಡುಗರು ಕಲ್ಲಿಗೆ ಚಾಲು ಮಾಡಿದ್ರು. ಅಚಾನಕ್ SP ಅವರು ಸಂಪರ್ಕ ಮಾಡಿದ್ರು. ಅವರು ಕೂಡ ಪಾಪ ಪೊಲೀಸರ ಅವರು ಕೂಡ ತೋರ್ಸ್ಕೊಂಡು ಹೋಗಿರು. ನಮ್ಮ ರೈತ ಮುಖಂಡರು ಹಂಚಿರು, ಯಾಕಂದ್ರೆ ಕಲ್ಲಿಗೆ ಹಾಕತ್ರ ಆಂಬುಲೆನ್ಸ್ ಕಲ್ಲಿಗೆ ಹಾಕತ್ರು ಅನಾಹುತ ಗಲಾಟೆ. ಆಮೇಲೆ ನಮ್ಮ ಗುರುಗಳಿಗೆ ದೇವರ ನೀವು ಇಲ್ಲೇ ಅನಿವಾರ್ಯ ಆಗೈತಿ, ನಾನು ಅನಾಹುತ ಆಗೋದಕ್ಕೆ SP ಅವರ ಅಲ್ಲಿ ಬರ್ಬೇಕನ್ನತ್ತಾರ ಅಂದ್ರೆ ಒಂದು 4 ಗಂಟೆ ಒಳಗೆ ಹೋಗಿ ಎಲ್ಲ ನಿಮ್ಮ ಕಾಲು ಬಿಡ್ತೀರಪ್ಪ, ಯಾಕೆ ಹಿಂಗ್ ಮಾಡತ್ತಿರು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಬರೇ 20 ನಿಮಿಷನ್ಯಾಗ ಎಲ್ಲರೂ ಕೂಡ ಚಳವಳಿ ನಾವು ರಸ್ತೆಯಿಂದ ವಾಪಸ್ ಬಂದು ಅವರೆಲ್ಲ ವಿಶ್ವಾಸ ತಗೊಂಡ ಅವರಿಗೆಲ್ಲ ಮನವರಿಕೆ ಮಾಡಿ ಸರ್ಕಾರ ಮೇಲೆ ಸಾಕಷ್ಟು ಪರಿಣಾಮ ಆಗಿದ್ದಪ್ಪ, ದಯವಿಟ್ಟು ನಾವು ಸಹಕರಿಸಬೇಕಂದ್ರೆ ಎಲ್ಲರೂ ಕೂಡ ರೈತರಲ್ಲಿದ್ದವರ ಸಹಕರಿಸಿ ಯಾರ್ಯಾರನ್ನ ಹೇಳ್ಬಿಟ್ಟು ನಮಗೆ ರೈತ ಸಂಘಕ್ಕೆ ಅವ್ರ ಸಂಬಂಧ ಇಲ್ಲ. ಯಾರೋ ಹುಡುಗರು ಬಂದು ಗಲಾಟೆ ಮಾಡಿರ್ತಕ್ಕಂಥವ್ರು ಯಾವುದೋ ಮುಲಾಜಿಲ್ಲ, ಯಾವ ಕಲ್ಲು ಬಿದ್ದನು, ಯಾವ ಅನಾಹುತ ಮಾಡಿದನು ಇದು ರೈತ ಸಂಘಕ್ಕೆ ತಪ್ಪಿಸುತ್ತ ಅಂತಲ್ಲ. ನಾವು ಕಬ್ಬು ಬೆಳೆಗಾರ ಯಾರು ಮಾಡುದಿಲ್ಲ, ರೈತ ಸಂಘದವ್ರು ಯಾರು ಕೂಡ ಮಾಡುದಿಲ್ಲ, ಅಂತವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿ SP ಸರ್ಕಾರ ಕೂಡ ಒತ್ತಾಯ ಮಾಡಿ ಅವಾಗ ಆಮೇಲೆ ನನಗೂ ಕೂಡ ಅವಾಗ ನಾನು ಇಲ್ಲೇ ಗುರುಗಳ ನಾವು ವಿಡಿಯೋ ಕಾನ್ಫರೆನ್ಸ್ ಮಾಡಕ್ ಹೋಗಬೇಕಾಗಿತ್ತು. ಅನಿವಾರ್ಯ ಟೈಮಿಂಗ್ ಇದ್ದಿರ್ಕಿಲ್ಲ. CM ಮೀಟಿಂಗ್ 5-7 ತಾಸು ಆಗಿತ್ತು. ಆಮೇಲೆ ಮುಖ್ಯಮಂತ್ರಿ ಅವರ ಅದು SP ಅವ್ರ ಫೋನ್ ಮುಖಾಂತರ ನನಗ ಮಾತಾಡಿಸಿದಾಗ ಅವರ ಏನ್ ಹೇಳಿದ್ರು, ಇಲ್ಲ 3200 ರೂಪಾಯಿ 10 ರೂಪಾಯಿ ಕೊಡಕ್ಕಾಗಲ್ಲ ಅಂತಾರು ಕಾರ್ಖಾನೆಗಳ ಹೆಂಗ್ ಮಾಡುವ ಅಂತ ಕೇಳಿದ್ದೆ ಮುಖ್ಯಮಂತ್ರಿ ಸಾಹೇಬ್. ನಾ ಏನ್ ಮಾಡ್ಲಿ ಅಂತೇನೆ, ನಾವು 200 ರೂಪಾಯಿ ಗುರುಲಾಪುರ ಘೋಷಣೆ ಮಾಡಿಸಿದ್ವು, ಇನ್ನು 200 ರೂಪಾಯಿ ನೀ ಬಗೆಹರಿಸಬೇಕಾಗಿತ್ತು ಸಾಹೇಬ್ ಅಂತೇನೆ. ಅದಕ್ಕಾಗಿ ಬೆಂಗಳೂರಿಗೆ ಇವತ್ತು ಸಭೆ ಏನ್ ನಡೆಸೈತ್ರಿ. ಮತ್ತೆ ಇನ್ನು ರೊಕ್ಕ ತಗೋಬೇಕಾದ್ರೆ ನಾವೇ ಕಳಿಸ್ತಿದ್ದು ಏನ್ ಮಾಡಂಗಿಲ್ಲ ತನ್ಯ
ಅವ್ರ ಮೇಲೆ ಬಹಳ ಪ್ರೀತಿ ಇತ್ತಂದ್ರೆ ನಾ ಏನ್ ಮಾಡ್ಲಿ, ನಿಮಗೆ ಸರ್ಕಾರಕ್ಕೆ ಒಂದು ಟನ್ನಿಗೆ 4,500 ಸ್ಪೀಟ್ ಹುಕಾರಿ ಮೇಲೆ ಹೋಗ್ತೈತಿ. ಅದರೊಳಗಿಂದ ಅರ್ಜೆಂಟ್ ಬಗೆಹರಿಸಕ್ 3,400 ಬಗೆಹರಿಸಕ್ 1,000 ಕೋಟಿ ರೂಪಾಯಿ ಅದರೊಳಗಿಂದ ಕೊಟ್ಟು ಬಿಡ್ರಿ. ಇವತ್ತು ತಾಯಂದಿರಿಗೆ 50,000 ಕೋಟಿ ರೂಪಾಯಿ ವರ್ಷಕ್ಕೆ ಗ್ಯಾರಂಟಿಗಳು ಕೊಟ್ರಿ, ಕೊಡ್ರಿ ನಮಗೆ ಬರ್ತಾವ. ಅದ್ರ ಹೋರಾಟ ಮಾಡದೆ ಕೊಟ್ಟಿರಿ. ನಾವು 1 ಲಕ್ಷ ಜನ ನಾವು ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಬೀದಿಗೆ ಬಂದು ನಾಳೆ 50 ಲಕ್ಷ ಜನ, ನಾಳೆ 11 ತಾರೀಕು ಇವತ್ತೇನ್ರಿ ಮಾಡಿದ್ರೆ 1 ಕೋಟಿ ಜನ ಬೀದಿಗೆ ಬರ್ತಾರು. ಮತ್ತ ಒಂದ್ ಮಾತು ಹೇಳು ಲಾಸ್ಟ್ ಹೆಂಗ ಆತಂದ್ರ ಏನಿಲ್ಲ, 3,100 ರೂಪಾಯಿ ತೆಳಗ 1 ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ. ಅಕಸ್ಮಾತ್ ಏನಾರ ಕಡಿಮೆ ಆತಪ್ಪ ಅಂತಂದ್ರ ನಿನ್ನ ಸರ್ಕಾರನ್ನ ಕೆಲವೊಂದು ಸಾಯ್ಬ ನಾವು ಸಾಯುವುದಿಲ್ಲ. ಮತ್ತೆ 100 ರೂಪಾಯಿಗೆ 1 ರೂಪಾಯಿ ಕಡಿಮೆ ಆತರ ನನ್ನ ರೈತ ದೇವರುಗಳು ನನ್ನ ಗುರುಗಳು ತೆಳಗೆ ತೆಗೆದ್ರೆ ನಾನು ಅದು ಹೋಗ್ತಾರೋ ಅಂತೇಳಿ ಮುಖ್ಯಮಂತ್ರಿ ಹೇಳಿ. ಅವಾಗ ಮುಖ್ಯಮಂತ್ರಿ ಫೋನ ಶಿವಾನಂದ ಪಾಟೀಲ್ ಸಾಹೇಬ್ರ ಕೈಯಾಗ ಕೊಟ್ಟು ಆ ಅಜ್ಜಗಳು ಹೇಳಿ ಎಲ್ಲ ತಿಳಿಸಿ, ಕಾಕ ಸಾಹೇಬ ನೀವ ಇಲ್ಲೇ ಉತ್ತರ ಕರ್ನಾಟಕದ ಭಾಗದ ಹುಲಿ ಇದೆ, ಸುಳ ಮಂಡ ರೂಪಾಯಿ ಹಾಕ ಖಾತೆದಾಗ ತಾಕತ್ ಇಟ್ಕೊಂಡು ಇದನ್ನೆಲ್ಲ ಬಗೆಹರಿಸಿದ್ ನಿನ್ ಜವಾಬ್ದಾರಿ ಐತಿ. ನೀ ಮಾತು ಕೊಟ್ಟು ಹೋಗಿನಿ ನಿನ್ನ ಸಾಹೇಬ್ ನಿನ್ನ ಬಹಳ ಜವಾಬ್ದಾರಿ ಹೊತ್ತ ನಾ ಬಡಿಗೆ ತಗೊಂಡ್ ನಮ್ಮ ರೈತರಿಗೆ ಬಡಿಗೆ ತಗೊಂಡ್ ನಿನ್ನ ಕಳಿಸಿ ನಿನ್ನ ಹೋಗಿರ್ಗಿಲ್ಲ ಅಧ್ಯಕ್ಷ ಅದೆಂದ ಮಾಡಿದಿಲ್ಲ ಅಂತೇನು ಇಲ್ಲ, ನಾನು ಹೋಗಿರ್ಕಿಲ್ಲ ಅದು ಎಂದೂ ಮಾಡಿಲ್ಲ. ಹಂಗಾರೆ ಏನೈತಿ ತಕ್ಷಣ ಘೋಷಣೆ ಮಾಡಬೇಕು ಅಂತೇಳಂದ್ರೆ 1 ಅರ್ಧ ಗಂಟೆ ಒಳಗ 10-20 ನಿಮಿಷ ಆಗಿತ್ತು. ತಕ್ಷಣ ಮುಖ್ಯಮಂತ್ರಿ ಕರೆದವರ ಕಾರ್ಖಾನೆಯವ್ರಿಗೆ 50 ರೂಪಾಯಿ ಕೊಡ್ಬೇಕು, ನಾನು 50 ರೂಪಾಯಿ ಕೊಡ್ತೀನಿ, 300 ರೂಪಾಯಿ ಕೊಡ್ಲೇಬೇಕಂತೇಳಿ ಇವತ್ತ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭದೊಳಗ ಅವತ್ತ ಚಳವಳಿ ಯಶಸ್ವಿ ಆಯ್ತು. ಯಶಸ್ವಿ ನಂತರ ನಾವೇನು ಒಪ್ಪಿಕೊಂಡಿರ್ಕಿಲ್ಲ. ನಾವು ಹೇಳಾಕಿದ್ದು ಕಾರ್ಯಕ್ರಮದಾಗ ಅಲ್ಲಿ ನನಗ ಹತ್ತಿರ ಮೀಡಿಯಾದವ್ರು ಕೇಳಾತಿರ ಇಲ್ಲ, ನಾ ಬಾಗಲಕೋಟೆ ಬೆಳಗಾವಿ ಬಿಜಾಪುರದವ್ರನ್ನ ಕರೆನ ನಿರ್ಣಯ ಮಾಡ್ಬೇಕಾಗಿತ್ತು. ಬೆಳಿಗ್ಗೆ 10 ಗಂಟೆಗೆ ನಮ್ಗೆ ಸೇರ್ತು, ಆಮೇಲೆ ಸೇರ್ತು ಮತ್ತೀಗ ಘೋಷಣೆ ಆತರ ಮುಗಿತಿಲ್ಲ ಟ್ರೈನ್. ಶುಗರ್ ಮಂತ್ರಿ DC SP ಸಾಹೇಬ್ರು ನೀವೆಲ್ಲ ಬಂದ ಅಧಿಕೃತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕ ಕಬ್ಬು ಬೆಳೆಗಾರಕ್ಕ ನೀವು ಲೆಟರ್ ಕೊಟ್ಟು ಹೋಗ್ಬೇಕು ಅದೇ ನಮ್ ಸ್ಟೇಟ್ಮೆಂಟ್ ಕೊಟ್ಟನೆ. ಅದರೊಟ್ಟಿಗೆ ನೀವು ರೈತ ಹುಲಿಗಳಿಲ್ಲ ಗುಲಾಲ್ ಹಚ್ಚಿ ಬಿಟ್ರಿ, ದೇವ್ರುಗಳು ಹುಯಿ ಅಂತೇಳಿ ಗುಲಾಲ್ ಹಚ್ಚಿರು. ನಮ್ ದೇವ್ರು ಹೇಳ್ರಿ ಕೇಳಿಲ್ಲ, ಹುಯಿ ಅಂತೇಳಿ ಗುಲಾಲ್ ಹಚ್ಚಿರಿ. ಮತ್ತೆ ಗುಲಾಲ್ ನೀವು ಒಬ್ಬ ನಮ್ದೇ ಏನ್ ಕೆಲಸ ಹೌದು, ಗುಲಾಲ್ ಹಚ್ಕೊಂಡ್ರಿ. ಆಮೇಲೆ ಚಳವಳಿ ಪ್ರಾರಂಭ ಆಯ್ತು. ಮರುದಿವಸ ಮಂತ್ರಿ ಬಂದ, ಅದನ್ನ ಕೂಡ ಹೇಳಿದ್ರು ನಾವು FRP ಹೊರತುಪಡಿಸಿನ ಇವತ್ತು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಈ 3,300 ಆಗ್ಬೇಕಂತೇಳಿ ಹೋರಾಟ ಮಾಡ್ತಕ್ಕಂಥದ್ದು. ಬೇರೆ ವ್ಯವಹಾರ ಇಲ್ಲ. ಅವರು ಕೂಡ ನಮ್ಮ ರೈತ ಅಂತಂದ್ರೆ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ನನ್ನ ರೈತ ಮುಖಂಡರು ಕೂಡ ಇದಕ್ಕಿಂತ ಹೆಚ್ಚು ಸಿಗ್ಬೇಕಂತೇಳಿ ಅವರು ಕೂಡ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ. ಅವ್ರು ಮಾಡಿದ್ರು ನಮ್ಗೆ ಅದಕ್ಕೆ ಕೂಡ ಬೆಂಬಲ ಇತ್ತು. ಅದಕ್ಕೆಂದು ಕೂಡ ನಾವು ವಿರೋಧ ಮಾಡ್ತಕ್ಕಂಥ ಯಾಕಂದ್ರೆ ಹೋರಾಟಗಾರ ನಾವೆಲ್ಲ ಒಂದ ಇದಕ್ಕಿಂತ ಹೆಚ್ಚು ಸಿಗಲತ್ತೆ ಕೂಡ ಹೋರಾಟ ಪ್ರಾರಂಭ ಆಯ್ತು. ಆದ್ರೂ ಕಾರ್ಖಾನೆಯವರ 10 ರೂಪಾಯಿ ಕೂಡ ಪರಿಸ್ಥಿತಿ ಕೊಡುದಿಲ್ಲ ಅನ್ನೋ ಪರಿಸ್ಥಿತಿ ಒಳಗಿದ್ರು. ಯಾಕಂದ್ರೆ ಅಂದಾಗ ಮುಖ್ಯಮಂತ್ರಿ 50 ರೂಪಾಯಿ ಕೊಟ್ಟು ಅದನ್ನ 300 ರೂಪಾಯಿ ಮಾಡಿದ್ರು. ಅವ್ರು ಯಾಕಂದ್ರ ಅದು ಕಾಯಂ ಮೋಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಕಂಪನಿ ಇದು. ಕಾರ್ಖಾನೆ ಮಾಲೀಕರಂದ್ರ ಅವ್ರೇ ನಮ್ಮನ್ನು ಉದ್ಧಾರ ಮಾಡಕ್ಕೆ ಕಾರ್ಖಾನೆ ಕಟ್ಟಿಲ್ಲ. ಹೆಂಗ್ರಿ ಸಾಹೇಬ್ರ, ನಮ್ಮನ್ನು ಉದ್ಧಾರ ಮಾಡಕ್ಕೆ ಕಾರ್ಖಾನೆ ಕಟ್ಟಿಲ್ಲ, ಅವರು ಉದ್ಧಾರ ಆಗಕ್ಕಾಗಿ ನಮ್ಮನ್ನೆಲ್ಲ ಉಪಯೋಗ ತಗೊಂಡು ಅವ್ರು ಕಾರ್ಖಾನೆ ಕಟ್ಟಿಲ್ಲ. ಅವ್ರು ಶ್ರೀಮಂತರಾಗಕ್ಕೆ ಕಾರ್ಖಾನೆ ಕಟ್ಟಾರ. ಈ ಸಲ ನಮ್ಮ ಶಶಿಕಾಂತ್ ಗುರೂಜಿ ನೇತೃತ್ವದೊಳಗ ಏನು ಚಳವಳಿ ಪ್ರಾರಂಭ ಆಯ್ತು, ಅವಾಗ ಅವ್ರಿಗೆ ಭಯ 300 ರೂಪಾಯಿ ಏನ್ ಹೋತಪ್ಪ ಈಗ ಒಮ್ಮೆ 300 ಹಂಗೆ ಸಿಗಿತ್ತು. ಇದೀಗ ಮೋಹನ್ ಶಾ ಸಾಹೇಬ್ ಹೇಳಂಗಿದ ಜಗತ್ತಿಗೆ ವಿಚಿತ್ರ ಆಗೈತಿ ಅಲ್ಲ. ರೈತ ದೇವರುಗಳು ನೀವೆಲ್ಲ ಬಂದ್ರೆ, ನೀವು ಲಕ್ಷಾಂತರ ಜನ ರೈತರು ಪಕ್ಷಾತೀತವಾಗಿ ಬಂದ್ರಿ, ಊಟ ತಗೊಂಡ್ ಬಂದ್ರಿ, ಏನ್ ಬುಂದೆ ತಂದ್ರಿ, ಜಿಲೇಬಿ ತಂದ್ರಿ, ಪೇಡೆ ತಂದ್ರಿ, ಅಂಬಲಿ ತಗೊಂಡ್ಬಂದ್ರಿ, ರೊಟ್ಟಿ ಲಕ್ಷಾಂತರ ಇಲ್ಲ 40,000 ರೊಟ್ಟಿ ನಿಮ್ಮಲ್ಲಿ ಇದ್ರೆ ತಗೊಂಡ್ಬಂದ್ರಿ. ನೀವೆಲ್ಲ ಉದಾಹರಣೆ 100-200-400-500 ಮಂದಿ ಬೇರೆ ಹಂಗ ಹುಡುಗ ಅಧ್ಯಕ್ಷರ ಹೊಟ್ಟೆ ಬೇಕಾದ ಇಲ್ರಿ ನಾವಕಿನ ಒಟ್ಟು ಈ ಸಲ ಏನೈತಿ ರೇಟ್ ತಗೋದ ಅಂತೇಳಿ ನೀವೆಲ್ಲ ಕೂಡ ಇಡೀ ರಾಜ್ಯದ ಎಲ್ಲಾ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಇವತ್ತ ನಿಮ್ಗೆ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ ಅದು ಶಕ್ತಿ ಆಯ್ತು. ಶಕ್ತಿಯಾಗಿ 300 ರೂಪಾಯಿ ಇನ್ನೂ ನಾ ಮತ್ತೆ ಬಿಜಾಪುರ ಗುಲ್ಬರ್ಗ ಇದನ್ನ ಮುಗಿದ ನಂತರ ಬಿಡ್ಲಿಲ್ಲ. ಬಿಜಾಪುರ ಗುಲ್ಬರ್ಗ ಸಾಹೇಬ್ರು ಅದು ಅವ್ರ ಬರೀ 27 ರೂಪಾಯಿ ಕೊಡ್ತಾರೆ, ಅವ್ರ ಬರೀ 9.5 ರಿಕ್ವರಿ. ಈ ಅದರ ಹೆಚ್ಚಿಗೆ ಆಗೋದಿಲ್ಲ. ಅಲ್ಲಿ
ಗುಲ್ಬರ್ಗದಾಗ ಅಲ್ಲಿರ್ತಕ್ಕಂಥ ಮಂತ್ರಿ DC ಒಂದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಏನ್ ಹೇಳ್ಯಾರಪ್ಪ ಅಂತಂದ್ರ ಬೇಡ ಅಲ್ಲಿ ನಮ್ಮ ಗುರ್ಲಾಪುರದಾಗ 300 ರೂಪಾಯಿ ಕೊಡ್ತಾರ, ಅವ್ರು 3,300 ತಗೊಂಡಾರ. ನೀವು ಬೇಡ 2,800 ರೂಪಾಯಿ ಕೊಡ್ರಿ, ಕಾರ್ಖಾನೆ ಚಾಲು ಮಾಡ್ರಿ ಅಂತಂದ್ರೆ ಅವ್ರ ಗಂಡು ಮಕ್ಕಳಿಗೆ DC ಮತ್ತೆ ಅಲ್ಲಿರ್ತಕ್ಕಂಥ ಮಂತ್ರಿ ಅವ್ರು ಹೇಳ್ಯಾರ ಅಷ್ಟೇ ನಮಗ 50 ರೂಪಾಯಿ ಅಂದಾರ. ಅವ್ರು ಬರೀ 50 ರೂಪಾಯಿ ಅದಕ್ಕೆ ಹಚ್ಚಿದ ಆಗೋಂತಂದ್ರ ಆಮೇಲೆ ಇರ್ತಕ್ಕಂಥ ನಮ್ಮ ಕಬ್ಬು ಬೆಳೆಗಾರ ರೈತ ಮುಖಂಡರ ಪ್ರೆಸ್ ಮೀಟ್ ಮಾಡ್ಯಾರ. ಏನಂತೇಳಿ ಶಶಿಕಾಂತ್ ಗುರುಗಳು ಮತ್ತು ಅಧ್ಯಕ್ಷರು ಭಾಗವಹಿಸ್ತಾರ ಅಂತೇಳಿ ಕಾರ್ಖಾನೆಯವರ ಯಾಕಂದ್ರಪ್ಪ ಅಂದ್ರೆ ಶುಗರ್ ಕಮಿಷನರ್ ಮಾತಾಡಿ ಅಧ್ಯಕ್ಷರ ಸಾಹೇಬ್ರ ನಾಳೆ ಹೋಗವನ್ನು ಶುಗರ್ ಕಮಿಷನರ್ ನನಗೆ ಫೋನ್ ಹಚ್ಚಿದ್, ನಾ ಹಚ್ಚಿರ್ಕಿಲ್ಲ ಮಾತ್ರ ಬೆಳಿಗ್ಗೆ ಅಂತ ಏನಂತ ಹೇಳ್ಬೇಕು. ಪುಣ್ಯಾತ್ಮ ಬಾಬು ಸಾಹೇಬ್ ಓದಿದ್ರೆ ನೀವೇನು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಲಕ್ಷಾಂತರ ಜನ ಅಧ್ಯಕ್ಷರ ಹೋರಾಟ ಮಾಡ್ರಿ, ನಮ್ಮಿಂದ್ರ ಮಾತ್ರ ಏನ್ 10 ರೂಪಾಯಿ ಕೊಡ್ಸಕ್ ನೀಗಿದ್ರಿಕ್ಕಿಲ್ಲ. ನಿಮ್ಮ ಹೋರಾಟ ಬಂದಂದ್ರೆ ಇವತ್ತು 300 ರೂಪಾಯಿ ಸಿಕ್ಕತಿ. ನಿಮಗೆ ಹ್ಯಾಂಡ್ಸಮ್ ರೇಟ್ ನನಗೆ ಫೋನ್ ಹಚ್ಚಿ ಥ್ಯಾಂಕ್ಸ್ ಕಮಿಷನರ್ ಹಚ್ಚಿದ್ರ. ಅವಾಗ ಕಮಿಷನರ್ಗಿಲ್ಲ, ನಾಳೆ ನಾವು ಗುಲ್ಬರ್ಗಕ್ಕೆ ಹೋಗೋದು ಮತ್ತೆ ಅಲ್ಲಿ ಪಾಪ 27 ರೂಪಾಯಿ ಕೊಡತ್ತಾರ. ನಮ್ 3,300 ಅಂದ್ರೆ ಖರ್ಚು ಎಲ್ಲ ಒಂದ ಬರ್ತಾವು. ಅಲ್ಲಿ ಯಾಕ FRP ಹೊರತುಪಡಿಸಿ ನಮ್ಮಲ್ಲಿ ಹೆಂಗ ರೇಟ್ ಆಗೈತಿ ಅಲ್ಲೂ ಕೂಡ ರೇಟ್ ಆಗ್ಬೇಕಂತೇಳಿ ಅತ್ತ ಹೇಳಿ ಲೆಕ್ಕ ಮಾಡಿ ಹೇಳ್ಪ ಅಂತ ನನಗಿಂತ ಮೊದಲು ಅವ್ರು ಲೆಕ್ಕ ಮಾಡಿ ಹೇಳಿದ್ರು. ಲೆಕ್ಕ ಮಾಡಿ ಹೇಳ್ಬಿಡ್ದು ಒಂದು 2 ಕಾರ್ಖಾನೆ ಸಾಹೇಬ್ರ 3,150 ರೂಪಾಯಿ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ DD ಫುಡ್ ಹೋಗಿ ಭೇಟಿಯಾಗಿ ನಾವು 3,150 ರೂಪಾಯಿ ಕೊಡುದು ಅಂತ ಕೊಡ್ತು ಅಂತ ಹೇಳಿ ಬಂದಿತ್ತು. ವಿಚಾರ ಮಾಡ್ರಿ, 400 ರೂಪಾಯಿ ಪ್ಲಸ್ ಆಗಿಬಿಡ್ತು ಅವ್ರಿಗೆ. ಬರೀ 50 ರೂಪಾಯಿ ಕೊಡ್ತೀವಿ ಅಂತಿದ್ರೆ ಈ ಗುರ್ಲಾಪುರ ನಿಮ್ಮೆಲ್ಲರ ಆಶೀರ್ವಾದ ಓಡಾಡಿದ್ರ ಅಲ್ಲಿ 300-400 ರೂಪಾಯಿ ಲಾಭ. ಆಮೇಲೆ ಸರಾಸರಿಯಲ್ಲಿ ಕೆಲವು ಕಾರ್ಖಾನೆಗಳು ಮತ್ತೆ ಡಿಸ್ಕಷನ್ ಆಗಿ ನಿನ್ನೆ ಕೂಡ ಬಿಜಾಪುರಕ್ಕೆ ಹೋಗಿದ್ದು. ಬಿಜಾಪುರ ಭಾಗದಾಗ ಕಡೆ ಇಂಡಿ ಮತ್ತು ನಮ್ಮ ಸಿಂದಗಿ ಹಲವಾರ ಕಡೆ ಒಂದು 3-4-5 ಕಾರ್ಖಾನೆಗಳು 9.5 ಸರ್. ಆಲ್ಮೇಲ್ ತಾಲೂಕಿನಲ್ಲಿ ಅಲ್ಲೂ ಕೂಡ 10,000 ಜನ ನಿನ್ನೆ ಸೇರಿ ಅವರ ಫುಲ್ ಖುಷಿ. ನಮಗ 50 ರೂಪಾಯಿ ಹೆಚ್ಚು ಕೊಡಬೇಕಿರಿ ಸರ, ನೀವು ಈ ಕಡೆ ಹೋರಾಟ ಮಾಡಂದ್ರೆ ನಮಗೂ ಕೂಡ ಇವತ್ತ 300 ರೂಪಾಯಿ 300 ರೂಪಾಯಿ ಲಾಭ ಆಗದಂತ ಹೇಳಿ ಅವ್ರಿಗ ಸಂತೋಷ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಇವತ್ತ ಸರಾಸರಿ ಗುಲ್ಬರ್ಗ ಮತ್ತು ಬಿಜಾಪುರ ಬಂತು, ಅಲ್ಲೂ ಕೂಡ 3,000 ರೂಪಾಯಿ ರೇಟ್ ಫಿಕ್ಸ್ ಆಗ್ತಾವ. ಅವ್ರದ್ದು ಕೂಡ ಸರಾಸರಿ 300 ರೂಪಾಯಿ. ನಿಮ್ಮ ಗುರುಲಾಪುರ ನೀವು ರೈತ ದೇವರುಗಳು ಮನಸ್ಸು ಮಾಡೋದಂದ್ರೆ ಇಡೀ ರಾಜ್ಯದ ರೈತರಿಗೆ 300 ರೂಪಾಯಿ ಸಿಗ್ತಕ್ಕಂಥದ್ದಾಯ್ತು. ವಿಚಾರ ಮಾಡ್ರಿ, ಅವ್ರು 50 ರೂಪಾಯಿ ಕೊಡ್ತಿರ್ಕಿಲ್ಲ ಕಡು ಎಷ್ಟು ಶಕ್ತಿ ಬಾಳ್ಬೇಕಂತಂದ್ರ ನೀವೆಲ್ಲ ಒಕ್ಕಟ್ಟಾದ್ರಪ್ಪ ಅಂದ್ರೆ ಏನ್ ಬೇಕಾದ ದೇವ್ರ ಭೇಟಿ ಆಗ್ತದೆ. ಸರ್ಕಾರನ ಇಲ್ಲೇ ಕರೆಸಿರಿ, ನೀವು ಗುರುಲಾಪುರದಾಗ ಕೈ ಮುಗಿಯಾಕ ಹಚ್ಚಿರಿ, ಯಪ್ಪ ಅನ್ನಕ ಹಚ್ಚಿ ಸರ್ಕಾರದ ರೊಕ್ಕ ಕೊಡ್ಸಕ್ ಹಚ್ಚಿರಿ. ಅದಕ್ಕೆಲ್ಲ ಕಾರಣೀಭೂತರು ನೀವು. ಯಾಕಂದ್ರೆ ನನಗೆ ನಿಮ್ಮದೇ ಭಯ ಐತಿ ನಮ್ಗೆ ದಿವಸ ಇವ್ಯಾಕೆ ಹುಲಿಗಳು ಬರುವಲ್ಲಪ್ಪ ಅಂತೇಳಿ, ಇವ್ಯಾಕೆ ರೈತ ದೇವರುಗಳನ್ನ ಬೆನ್ನ ಹತ್ತುವಲ್ಲ, ನಾವೆಲ್ಲ ಇಷ್ಟು ಗಟ್ಟಿಯಾಗಿ ಹೋರಾಟಗಳು ಮಾಡ್ಕೊತ ಬರತ್ತ ಯಾಕೆ ನಂಬುವಾರು ಅಂತೇಳಿ. ಇವತ್ತು ನೋಡ್ರಿ ನಮ್ಮ ಶಶಿಕಾಂತ್ ಗುರೂಜಿ ಅವರು ಸನ್ಯಾಸಿ ಅವರ ಅವ್ರಿಗೇನು ಮಕ್ಕಳಿಲ್ಲ ಮರಿ ಇಲ್ಲ, ಏನು ಬದುಕು ಏನೂ ಇಲ್ಲ, ಸನ್ಯಾಸಿ ಇಂಚಿಗೇರಿ ಸಂಪ್ರದಾಯದ ಗುರುಗಳು. ಅವೇನು ಆದ್ರೆ ಯಾರ ನಮಸ್ಕಾರ ಮಾಡಿ 5,000 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡ್ರಿ ನಡೆದಿತ್ತೆ. ದೇವರ ಈ ರೈತರ ಕಲ್ಯಾಣ ಆಗಲಿ, ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರ ರಾಜ್ಯದಾಗ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೋಬಾರ್ದು, ರೈತರ ಕಲ್ಯಾಣ ಮಾಡ್ರಿ ಅಧ್ಯಕ್ಷರ ಅಂತ ಹೇಳಿ ತಮ್ಮದೆಲ್ಲ ತ್ಯಾಗ ಮಾಡಿ ಸಾಕಷ್ಟು ಸ್ವಾಮೀಜಿಗಳು ಬಂದಾರನ ನಮಗ್ ಬೆಂಬಲ ಕೊಟ್ಟಾರ. ಇವತ್ತೆಲ್ಲ ಇಡೀ ನಾಡಿನ ಎಲ್ಲಾ ಪರಮ ಪೂಜ್ಯರು ಬೆಂಬಲ ಕೊಟ್ಟಾರ. ಆದ್ರೆ 24 ತಾಸು ನಿಮ್ಮ ಜೊತೆ ಇರ್ತಕ್ಕಂಥ ಸನ್ಯಾಸಿ ಕೆಲಸ ಮಾಡ್ತಕ್ಕಂಥ ದೇವರ ಇವತ್ತು ನಮ್ಮ ಜೊತೆ ಐತಿ. ಅವ್ರಿಗೆಲ್ಲ ದೇವರು ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರನ್ನ ನಾವೆಲ್ಲ ಇವತ್ತು ಉಗಾರ ಕಾಲಿದ್ದಂದ್ರೆ ಉಗಾರ ಕೂಡ ಮತ್ತೆ ಶಕ್ತಿ ಆಗ್ತದೆ. ರಾಜು ಶೆಟ್ಟಿ ಸಾಹೇಬರು ಕೂಡ ಮಹಾನ್ ವ್ಯಕ್ತಿ.